ಹಾಯ್ ನಮಸ್ಕಾರ ವೀಕ್ಷಕರ, ಇವತ್ತಿನ ವಿಡಿಯೋ ಬಂದು ಒಬ್ಬ ಕಲಾವಿದನ ಬಗ್ಗೆ ಮಾಡ್ತಾ ಇದ್ದೇನೆ. ಕಲರ್ಸ್ ಕನ್ನಡದಲ್ಲಿ ಕಾಮಿಡಿ ಟಾಕೀಸ್ ಮುಖಾಂತರ ಎಲ್ರಿಗೂ ಕೂಡ ಚಿರಪರಿಚಿತವಾದಂತಹ ವ್ಯಕ್ತಿ ಅಂದ್ರೆ ಅದು ಚಂದ್ರಪ್ರಭಾ. ಚಂದ್ರಪ್ರಭಾ ಮುಂದೆ ಎಲ್ರಿಗೂ ಕೂಡ ಡಬಲ್ ಮೀನಿಂಗ್ ಚಂದ್ರಪ್ರಭಾ ಅಂತಾನೆ ಫೇಮಸ್ ಆಗಿ ಹೋಗ್ತಾರೆ. ಕಲರ್ಸ್ ಕನ್ನಡದಲ್ಲೇ ಸತತ 10 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಂತಹ ಚಂದ್ರಪ್ರಭಾ ಈಗ ಗಾರೆ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಸತತ 18 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಹಾಗೂ ಎಲ್ಲ ಒಂದು ಟಿವಿ ಚಾನೆಲ್ಗಳಲ್ಲೂ ಕೆಲಸ ಮಾಡಿರುವಂತಹ ಚಂದ್ರಪ್ರಭಾ 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಅನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ 2-3 ವರ್ಷಗಳ ಹಿಂದೆ ಮದುವೆಯಾದಂತಹ ಚಂದ್ರಪ್ರಭಾ ಹಲವಾರು ಅವಕಾಶಗಳನ್ನ ಹೊಂದಿದ್ರು. ಆದ್ರೆ ಇದಕ್ಕಿದ್ದ ಹಾಗೆ ಚಂದ್ರಪ್ರಭಾಗೆ ಯಾವುದೇ ಅವಕಾಶಗಳು ಇಲ್ಲದೆ ಈಗ ಗಾರೆ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ನೀವು ಒಂದು ಇಂಟರ್ವ್ಯೂ ಅನ್ನ ನೋಡಿರ್ಬೋದು. ಚಂದ್ರಪ್ರಭಾ ಅವರು ಎಂತೆಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ರು. ಹಾಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಎಲ್ಲಾ ಕಾಮಿಡಿ ಶೋಗಳಲ್ಲೂ ಕೂಡ ಚಂದ್ರಪ್ರಭಾ ಅವರು ಇದ್ದೇ ಇರ್ತಿದ್ರು. ಮತ್ತೆ ಇವರು ಬೇರೆ ಚಾನೆಲ್ಗಳಿಗೆ ಹೋಗುವಂತ ಕೆಲಸನೂ ಕೂಡ ಎಲ್ಲೂ ಮಾಡಿಲ್ಲ. ಕಲರ್ಸ್ ಕನ್ನಡದಲ್ಲಿ ಸತತ 10-11 ವರ್ಷಗಳಿಂದ ಕೆಲಸನ ಮಾಡ್ಕೊಂಡಿದ್ರು. ಸೊ ಅದಾದ ನಂತರ ಅವರಿಗೆ ಯಾವ ಚಾನ್ಸ್ಗಳು ಸಿಕ್ಕೇ ಇಲ್ಲ. ಈ ವರ್ಷ ಅಂತೂ ಅವರಿಗೆ ಯಾವುದೇ ಒಂದು ಚಾನ್ಸ್ ಸಿಗದೇ ಇರುವಂತಹ ಕಾರಣದಿಂದಾಗಿ ಅವರು ಬೆಂಗಳೂರನ್ನ ಬಿಟ್ಟು ಅವರ ಹಳ್ಳಿಗೆ ಹೊರಟೋಗಿದ್ದಾರೆ. ಅಲ್ಲಿ ದಿನಕ್ಕೆ 600 ರೂಪಾಯಿ ಕೂಲಿ ಅಂತ ಕೆಲಸ ಮಾಡಿಕೊಂಡು ಗಾರೆ ಕೆಲಸವನ್ನ ದಿನಪೂರ್ತಿ ಬಿಸಿಲಲ್ಲಿ ಮಾಡಿಕೊಂಡು ಕಾಲವನ್ನ ಕಳೀತಿದ್ದಾರೆ. ಸೊ ಒಬ್ರು ಇಂಟರ್ವ್ಯೂ ಅನ್ನ ಮಾಡ್ತಾರೆ, ಅದರಲ್ಲಿ ಅವರ ದುಃಖವನ್ನೆಲ್ಲ ತೋಡ್ಕೋತಾರೆ ಚಂದ್ರಪ್ರಭಾ ಅವರು. ಸೊ ಅಲ್ಲಿ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ನಾನು 18,000 ನಾನು ಬಾಡಿಗೆನೆ ಕಟ್ಟಬೇಕಾಗತ್ತೆ. ಸೊ ಒಂದೇ ಒಂದು ಅವಕಾಶಗಳು ಕೂಡ ಇಲ್ಲ. ಆದರೆ ಇಲ್ಲಿ ನನ್ನ ಸ್ವಂತ ಮನೆ ಇದೆ, ಅದೇ ಗಾರೆ ಕೆಲಸ ಮಾಡಿದ್ರೆ ಹೆಲ್ಪರ್ ಆಗಿ 600 ರೂಪಾಯಿ ಕೊಡ್ತಾರೆ. ಅದಕ್ಕೆ 2 ತಿಂಗಳಿಂದ ನಾನು ಇಲ್ಲೇ ಇದ್ದೀನಿ, 6 ತಿಂಗಳಿಂದ ಇಲ್ಲೇ ಇದ್ರು, ಈಗ 2 ತಿಂಗಳಿಂದ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ದುಃಖದ ವಿಚಾರ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಅವಕಾಶಗಳು ಸಿಕ್ಕಿದ್ವು. 10 ವರ್ಷದಲ್ಲಿ 80 ಸಿನಿಮಾಗಳನ್ನ ಮಾಡಿದ್ದೆ, ಆದರೆ ಒಂದೇ ಒಂದು ಸಿನಿಮಾ ಚಾನ್ಸ್ ಕೂಡ ಈಗ ನನಗೆ ಸಿಗ್ತಾ ಇಲ್ಲ. ಜನಗಳು ಡಬಲ್ ಮೀನಿಂಗ್ ಅನ್ನ ಸಿಕ್ಕಾಪಟ್ಟೆ ನೋಡ್ತಾರೆ, ನನ್ನ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಬಟ್ ಅದರ ಅವಕಾಶಗಳು 0 ಆಗಿದೆ ಅಂತ ಹೇಳ್ತಾರೆ. ಸೊ ಇಂಡಸ್ಟ್ರಿ ಯಾವ ಲೆಕ್ಕಾಚಾರಕ್ಕೆ ಹೋಗಿದೆ ಅಂದ್ರೆ, ಕಲೆ ಇರುವಂತಹ ಕಲಾವಿದರಿಗೆ ಬೆಲೆನ ಕೊಡ್ತಿಲ್ಲ. ಕಿತಿಕೀರ್ತಿ ಅಂತಹ ಒಂದು ಹುಚ್ಚುಚ್ಚಾಟ ಆಡ್ಕೊಂಡು ರೀಲ್ಸ್ಗಳನ್ನ ಮಾಡುವಂತಹ ಆ ಬೆರ್ಕೆ ನನ್ನ ಮಕ್ಕಳಿಗೆಲ್ರಿಗೂ ಕೂಡ ಒಂದು ಚಾನ್ಸ್ಗಳನ್ನ ಕೊಡ್ತಾರೆ. ಇಂತಹ ಕಲಾವಿದರಿಗೆ ಕೈ ಬಿಟ್ಬಿಟ್ಟು ಈಗ ಅವರು ಗಾರೆ ಕೆಲಸ ಮಾಡಿಕೊಂಡು ಬಿಸಿಲಲ್ಲಿ ಸಾಯುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದಾರೆ. ಸೊ ಇಂತಹ ಕಲಾವಿದರಿಗೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಚಾನ್ಸ್ಗಳನ್ನ ಕೊಡಿ. ಇವರನ್ನ ದಯವಿಟ್ಟು ಬಿಡಬೇಡ್ರಿ. ಯಾಕಂದ್ರೆ ಅವರು ರಂಗಭೂಮಿಯಲ್ಲಿ ಆಕ್ಟಿಂಗ್ ಅನ್ನ ಕಲಿತು ಬಂದಿರುವಂತಹ ಕಲಾವಿದರಾಗಿರ್ತಾರೆ. ಯಾವುದೋ ರೀಲ್ಸ್ಗಳನ್ನ ಮಾಡ್ಕೊಂಡು ಕುಡ್ಕೊಂಡು ಬಿತ್ಕೊಂಡು ಏನೇನೋ ಕಚಡ ಕೆಲಸ ಮಾಡೋರಿಗೆಲ್ಲ ಚಾನ್ಸ್ಗಳನ್ನ ಕೊಟ್ಬಿಟ್ಟು ದಯವಿಟ್ಟು ಇಂಡಸ್ಟ್ರಿನ ಕೂಡ ಹಾಳು ಮಾಡಲಿಕ್ಕೆ ಹೋಗಬೇಡಿ. ಇಂಥವರಿಗೆ ದಯವಿಟ್ಟು ಚಾನ್ಸ್ ಕೊಡಿ ಅಂತ ಹೇಳಿ ನಾವು ಕೇಳ್ಕೊತೀವಿ. ಸೊ ಚಂದ್ರಪ್ರಭಾನ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.